ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇದ್ದೀವಿ ಬೆಂಗಳೂರಿಂದ ಸಿಂಗಾಪುರ್ಗೆ. ಸಿಂಗಾಪುರ್ ಹೋಗೋ ಮುಂಚೆ ನಾವು ಸಿಂಗಾಪುರ್ ಅರೈವಲ್ ಕಾರ್ಡ್ ಫಿಲ್ ಮಾಡಬೇಕಾಗಿತ್ತು. ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ಸಿಂಗಾಪುರ್ ಇ ವೀಸಾ ಪ್ರೊವೈಡ್ ಮಾಡುತ್ತೆ ನಮ್ಮ ಇಂಡಿಯನ್ಸ್ಗೆ. ಈ ವೀಸಾನ ನಾವು ಏಜೆನ್ಸಿ ಮೂಲಕನೇ ಅಪ್ಲೈ ಮಾಡಬೇಕು. ನಾವೇ ಆನ್ಲೈನಾಗಿ ಅಪ್ಲೈ ಮಾಡೋಕ್ಕಾಗಲ್ಲ. ಸಿಂಗಾಪುರ್ ಅರೈವಲ್ ಕಾರ್ಡ್ ಅಂದರೆ SGAC. ಇದು ಎಲ್ಲ ಟ್ರಾವೆಲರ್ಸ್ಗೂ ಮ್ಯಾಂಡೇಟ್ರಿ ಎಲೆಕ್ಟ್ರಾನಿಕ್ ಟ್ರಾವೆಲ್ ಡಿಕ್ಲರೇಷನ್ ಡಾಕ್ಯುಮೆಂಟ್ ಆಗಿರುತ್ತೆ. ಎಕ್ಸೆಪ್ಟ್ ಸಿಂಗಾಪುರ್ ರೆಸಿಡೆಂಟ್ಸ್, ಮತ್ತು ಇದನ್ನು ನಾವು ಸಿಂಗಾಪುರ್ ಬರೋ ಮುಂಚೆನೇ ಸಬ್ಮಿಟ್ ಮಾಡಬೇಕು. ಈ ಕಾರ್ಡ್ನ ಯಾರು ಫಿಲ್ ಮಾಡಬೇಕಂದ್ರೆ ಎಲ್ಲ ಟ್ರಾವೆಲರ್ಸ್ ಯಾರು ಸಿಂಗಾಪುರ್ನ ಎಂಟ್ರಿ ಮಾಡ್ತಿರ್ತಾರೆ, ಎಕ್ಸೆಪ್ಟ್ ಯಾರು ಟ್ರಾನ್ಸಿಟ್ ಇಮಿಗ್ರೇಷನ್ ಕ್ಲಿಯರೆನ್ಸ್ ಇಲ್ದಿರ ಹೋಗ್ತಿರ್ತಾರೆ ಬೇರೆ ದೇಶಕ್ಕೆ, ಮತ್ತು ಸಿಂಗಾಪುರ್ ರೆಸಿಡೆಂಟ್ಸ್ ಫಿಲ್ ಮಾಡೋಂಗಿಲ್ಲ. ಈ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ನಾವು ಪರ್ಸ್ನಲ್ ಡೀಟೇಲ್ಸ್, ಟ್ರಾವೆಲ್ ಹಿಸ್ಟ್ರಿ, ಹೆಲ್ತ್ ಡಿಕ್ಲರೇಷನ್ ಮತ್ತು ಸಿಂಗಾಪುರಲ್ಲಿ ನಾವು ಎಲ್ಲಿ ಸ್ಟೇ ಆಗ್ತಿದ್ದೀವಿ ಅಂತ ಫಿಲ್ ಮಾಡಬೇಕಾಗುತ್ತೆ. ಇದು ವೀಸಾನ ಅಂತ ಕೇಳಿದ್ರೆ ಇದು ವೀಸಾ ಅಲ್ಲ. ಎಲ್ಲ ಟ್ರಾವೆಲರ್ಸ್ ವೀಸಾ ರಿಕ್ವೈರ್ಡ್ ಕಂಟ್ರೀಸಿಂದ ಏನಾದ್ರು ಟ್ರಾವೆಲ್ ಮಾಡ್ತಿದ್ರೆ ಅವರು ವೀಸಾ ಸಪ್ರೇಟಾಗಿ ಅಪ್ಲೈ ಮಾಡಬೇಕಾಗುತ್ತೆ ಸಿಂಗಾಪುರ್ ವೀಸಾಗೆ. ಈ ಅರೈವಲ್ ಕಾರ್ಡ್ನ ನಾವು ಸಿಂಗಾಪುರ್ಗೆ ಹೋಗೋ 3 ದಿನ ಮುಂಚೆ ಫಿಲ್ ಮಾಡಬೇಕು. ಈ ಫಾರ್ಮ್ನ ನಾವು ICAI ವೆಬ್ಸೈಟ್ ಅಥವಾ ಮೈ ICAI ಮೊಬೈಲ್ ಆ್ಯಪಿಂದ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ಯೂಸ್ ಮಾಡಿ. ಇವಾಗ ಬನ್ನಿ ನೋಡೋಣ ಹೇಗೆ ಫಿಲ್ ಮಾಡೋದಂತ. ಫಸ್ಟ್ಗೆ ಗೂಗಲ್ಗೆ ಹೋಗ್ಬಿಟ್ಟು ನಾವು SGAC ಸಿಂಗಾಪುರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡೋಣ. ಸರ್ಚ್ ಮಾಡಿದ್ದೇನೆ ನಮಗೆ ಫಸ್ಟಲ್ಲಿ ಬರೋ ವೆಬ್ ಸರ್ಚ್ ಸಿಂಗಾಪುರ್ SG ಅರೈವಲ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಈ ಲಿಂಕ್ ಮೇಲೆ. ಇದು ಬಂದು ICAI ಅವರ ಹೋಮ್ ಪೇಜ್. ಇಲ್ಲಿ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿರ್ತಾರೆ, ಯಾಕೆ ಫಿಲ್ ಮಾಡಬೇಕು, ಯಾರು ಫಿಲ್ ಮಾಡಬೇಕು, ಏನಾದರೂ ಕ್ವಶನ್ಸ್ ಇದ್ದರೂ ಕೂಡ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಎಲ್ಲ ನೋಡ್ಕೊಬೋದು. ಇಲ್ಲಿ ಅಪ್ಲೈ ಮಾಡೋಕ್ಕೆ ಸಬ್ಮಿಟ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ, ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೇನೆ ನಾವು ಇನ್ನೂ ಒಂದು ಪೇಜಿಗೆ ನ್ಯಾವಿಗೇಟ್ ಆಗ್ತೀವಿ. ಇಲ್ಲಿ ನೀವು ನೋಡ್ಬೋದು ಸಿಂಗಾಪುರ್ ಸಿಟಿಸನ್ಸ್, ಲಾಂಗ್ ಟರ್ಮ್ ಪಾಸ್ಪೋರ್ಟ್ ಹೋಲ್ಡರ್, ಫಾರಿನ್ ವಿಸಿಟರ್ಸ್ ಅಂತ ಎಲ್ಲ ಇರುತ್ತೆ, ಯಾವ ಟೈಪ್ ರೆಸಿಡೆಂಟ್ ಅಂತ, ಮತ್ತು ಫುಲ್ ಡೀಟೇಲ್ಸ್ ಕೊಟ್ಟಿರ್ತಾರೆ. ಇಲ್ಲೂ ನಾವು ಬಂದು ಫಾರಿನ್ ವಿಸಿಟರ್ಸ್ ಆಗಿರೋದ್ರಿಂದ ಫಾರಿನ್ ವಿಸಿಟರ್ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ನಮ್ಮ ಫಾರ್ಮ್ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದನ್ನು ಪರ್ಸ್ನಲ್ ಡೀಟೇಲ್ಸ್, ಟ್ರಾವೆಲ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು. ಫಸ್ಟ್ಗೆ ನಾವು ಯಾವ ಡೇಟ್ಗೆ ಸಿಂಗಾಪುರಲ್ಲಿ ಅರೈವ್ ಆಗ್ತೀವಿ ಅದನ್ನು ಸೆಲೆಕ್ಟ್ ಮಾಡೋಣ. ನಾನು 28 ಮಾರ್ಚ್ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ಪಾಸ್ಪೋರ್ಟ್ ಅವರು ಸ್ಕ್ಯಾನ್ ಮಾಡ್ಬೋದು, ನಾವು ಮ್ಯಾನ್ಯುಯಲ್ ಆಗಿನೂ ಟೈಪ್ ಮಾಡ್ಬೋದಾಗುತ್ತೆ ಡೇಟಾನ. ನಾನಿವಾಗ ಪಾಸ್ಪೋರ್ಟ್ ಸ್ಕ್ಯಾನ್ ಮಾಡೋ ಆಪ್ಷನ್ ಚೂಸ್ ಮಾಡಿದ್ದೀನಿ. ಬನ್ನಿ ಇವಾಗ ನಾನು ಪಾಸ್ಪೋರ್ಟ್ ಅಪ್ಲೋಡ್ ಮಾಡ್ತಿದ್ದೀನಿ. ಅಪ್ಲೋಡ್ ಮಾಡಿದ್ದೇನೆ, ಆಟೋ ಪಾಪ್ಯುಲೇಟ್ ಆಗುತ್ತೆ. ನೇಮ್, ಪಾಸ್ಪೋರ್ಟ್ ನಂಬರ್, ಡೇಟ್ ಆಫ್ ಪಾಸ್ಪೋರ್ಟ್ ಎಕ್ಸ್ಪೈರಿ, ಮತ್ತು ಜೆಂಡರ್ ಹಾಗೂ ನಮ್ಮ ಡೇಟ್ ಆಫ್ ಬರ್ತ್ ಎಲ್ಲನೂ ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ ಮಾಡಿದ್ದೇನೆ. ನೆಕ್ಸ್ಟು ನ್ಯಾಷನಾಲಿಟಿ ಮತ್ತು ಕಂಟ್ರಿ, ಪ್ಲೇಸ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ. ಇಂಡಿಯಾ ಮತ್ತು ಬೆಂಗಳೂರು, ಪ್ಲೇಸ್ ಆಫ್ ರೆಸಿಡೆನ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅದಾಗಿದ್ದೇನೆ. ಇಮೇಲ್ ಅಡ್ರೆಸ್ ಮತ್ತು ಫೋನ್ ನಂಬರ್ ಎಂಟ್ರಿ ಮಾಡಬೇಕು. ಇಷ್ಟೆಲ್ಲ ಫಿಲ್ ಮಾಡಾದ್ಮೇಲೆ ಇನ್ನೂ ಕೆಲವು ಕ್ವಶನ್ಸ್ ಕೇಳಿದ್ದಾರೆ. ಅದರಲ್ಲಿ ಹೆಲ್ತ್ ರಿಲೇಟೆಡ್ ಡಿಕ್ಲರೇಷನ್ ಎಲ್ಲ ಇದೆ. ಬನ್ನಿ ಫಿಲ್ ಮಾಡೋಣ. ನೋ ಎಲ್ಲ ಇದ್ಯಾವುದೂ ಇಲ್ಲ, ರ್ಯಾಶ್. ಮತ್ತು ಇಲ್ಲಿ ಲಾಸ್ಟ್ ಕ್ವಶನ್ ಬಂದು ನಾವು ಏನಾದರೂ ಲಾಸ್ಟ್ 6 ಡೇಸಿಂದ ಈ ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೇರಿಕಾ ರೀಜನ್ಸ್ಗೆ ಏನಾದರೂ ಹೋಗಿದ್ರೆ ಇಲ್ಲಿ ಎಸ್ ಅಂತ ಚೂಸ್ ಮಾಡಬೇಕು, ಇಲ್ಲಾಂದರೆ ನೋ ಅಂತ ಚೂಸ್ ಮಾಡಿ. ಇನ್ ಕೇಸ್ ನಾವೇನಾದರೂ ಗ್ರೂಪಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟ್ರಾವೆಲ್ ಮಾಡ್ತಿದ್ದೆ ಅವ್ರ ಡೀಟೇಲ್ಸ್ ಕೂಡ ಹಾಕ್ಬೋದು ಇಲ್ಲಿ. ಅದಕ್ಕೆ ನಾವು ಆ್ಯಡ್ ಟ್ರಾವೆಲರ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ನೋಡ್ಬೋದು ನಾವು ಟ್ರಾವೆಲ್ ಇನ್ಫಾರ್ಮೇಷನ್ ಫಿಲ್ ಮಾಡಿದ್ದೀವಿ. ನೆಕ್ಸ್ಟು ಟ್ರಿಪ್ ಇನ್ಫಾರ್ಮೇಷನ್ ಫಿಲ್ ಮಾಡೋಣ. ಇಲ್ಲಿ ಲಾಸ್ಟ್ ಸಿಟಿ ಅಂದರೆ ಸಿಂಗಾಪುರ್ ಬರೋ ಮುಂಚೆ ಎಲ್ಲಿಂದ ಬರ್ತಾ ಇದ್ದೀವಿ ಅಂತ ಫಿಲ್ ಮಾಡಬೇಕು. ನಾನು ಬ್ಯಾಂಗ್ಳೂರ್ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಪರ್ಪಸ್ ಆಫ್ ಟ್ರಾವೆಲ್. ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ, ನಾವು ಯಾವ ಪರ್ಪಸ್ಸಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ. ಇನ್ ಕೇಸ್ ನಾವೇನಾದ್ರು ಟ್ರಾನ್ಸಿಟ್ ವೀಸಾ ಇಟ್ಕೊಂಡು ಆಚೆ ಕಡೆ ಹೋಗ್ಬೇಕಂತ ಇದ್ದರೆ, ಅಂದರೆ ಏರ್ಪೋರ್ಟಿಂದ ಆಚೆ, ನಾವು ಈ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ಇಲ್ಲಾಂದರೆ ಹಾಲಿಡೇ, ಟೂರಿಸ್ಟ್ ಆಗಿರೋದ್ರಿಂದ ಹಾಲಿಡೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೋಡ್ ಆಫ್ ಟ್ರಾವೆಲ್. ಇಲ್ಲಿ 3 ಮೋಡ್ ಆಫ್ ಟ್ರಾವೆಲ್ ಇರುತ್ತೆ, ಏರ್, ಲ್ಯಾಂಡ್, ಸಿ. ಇದೆಲ್ಲ ಆಪ್ಷನ್ಸ್ ನೋಡ್ಬೋದು ನಾವು. ನಾನು ಏರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ನಾವು ಕಮರ್ಷಿಯಲ್ ಫ್ಲೈಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೂ ಫ್ಲೈಟ್ ಕೋಡ್ ಅಂದರೆ ನಾವು ಯಾವ ಏರ್ಲೈನ್ ಮೂಲಕ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ. ನಾನಿಲ್ಲಿ ಇಂಡಿಗೋ ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬಂದು ಫ್ಲೈಟ್ ನಂಬರ್ ಎಂಟ್ರಿ ಮಾಡೋಣ. ಇದೆಲ್ಲ ಡೀಟೇಲ್ಸ್ ಆದಮೇಲೆ ಅಕಾಮಡೇಷನ್ ಬಂದು ಹೋಟೆಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಹೋಟೆಲಲ್ಲಿ ಸ್ಟೇ ಆಗ್ತಿರೋದ್ರಿಂದ ಇವಾಗ ನಾವು ಹೋಟೆಲ್ ಹೆಸ್ರನ್ನ ಸರ್ಚ್ ಮಾಡಬೇಕಾಗುತ್ತೆ. ನಾನು ಬುಕ್ ಮಾಡಿರೋದು ರೆಕ್ಸ್ಯಾಕ್ ಹೋಟೆಲ್ ಅಂತ ಸರ್ಚ್ ಮಾಡಿ ಎಂಟರ್ ಮಾಡಿದ್ದೀನಿ. ಡೇಟ್ ಆಫ್ ಡಿಪಾರ್ಚರ್ ಬಂದು ನಾವು ಯಾವತ್ತು ಸಿಂಗಾಪುರಿಂದ ಹೊರಡ್ತಿದ್ದೀವಿ ಅಂತ. ಅದಾಗಿದ್ದೇನೆ ಲಾಸ್ಟ್ ಸಿಂಗಾಪುರಿಂದ ನಾವು ಯಾವ ಸಿಟಿಗೆ ಹೋಗ್ತಾ ಇದ್ದೀವಿ ಅಂತ ಸೇಮ್ ಸಿಟಿ ಆಗಿರೋದ್ರಿಂದ ನಾನು ಸೇಮ್ ಆ್ಯಸ್ ಲಾಸ್ಟ್ ಸಿಟಿ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ ಇಲ್ಲಿ. ಇದಾಗಿದ್ದೇನೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ.
ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ದಾನೆ, ಎಲ್ಲ ಡೀಟೇಲ್ಸ್ ಬರುತ್ತೆ. ನಾವು ಏನೇನು ಇಷ್ಟೊತ್ತು ಫಿಲ್ ಮಾಡಿದ್ವಲ್ಲ ಎಲ್ಲನೂ ಒಂದ್ಸಲಿ ವೆರಿಫೈ ಮಾಡಿಬಿಟ್ಟು ಈ ಚೆಕ್ ಬಾಕ್ಸ್ನ ಟಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ತಿರ್ಗಾ. ಅದಾಗಿದ್ದೇನೆ ಒಂದು ಸೆಕ್ಯೂರಿಟಿ ಕೋಡ್ ಎಂಟರ್ ಮಾಡೋಕ್ಕೆ ಪಾಪಪ್ ಬರುತ್ತೆ, ಅಲ್ಲಿ ತೋರ್ಸೋ ಕೋಡ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಸೊ ನಾವಿವಾಗ ನೋಡ್ಬೋದು ನಮ್ಮ ಸಿಂಗಾಪುರ್ ಅರೈವಲ್ ಕಾರ್ಡ್ ಸಬ್ಮಿಷನ್ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ, ಡಿಸೆಂಬರ್ಕೇಷನ್ ನಂಬರ್ ಅಂತ, ಈ ನಂಬರೇನೆ ಈಗ ಅಪ್ಲೈ ಮಾಡಿರೋದಕ್ಕೆ ID ಥರ ಅದು, ಮತ್ತು ಡೇಟ್ ಆಫ್ ಅರೈವಲ್, ಪಾಸ್ಪೋರ್ಟ್ ನಂಬರ್ ಎಲ್ಲ ಇರುತ್ತೆ, ನಂಬರ್ ಆಫ್ ಟ್ರಾವೆಲ್ಸ್. ಸೊ ಇದನ್ನ ನಾವು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಕೂಡ ಪ್ರಿಂಟ್ ಮಾಡ್ಕೊಬೋದು ಈ ಡಾಕ್ಯುಮೆಂಟ್ನ, ಅಥವಾ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿ PDF ಆಗಿ ಡೌನ್ಲೋಡ್ ಮಾಡ್ಕೊಬೋದು. ಸೊ ಇವಾಗ ನೋಡೋಣ ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಇದ್ದರೆ ನಮ್ಮ SGSಲಿ ಹೇಗೆ ಎಡಿಟ್ ಮಾಡೋದಂತ. ಸೊ ICA ಹೋಮ್ ಪೇಜಿಗೆ ಬನ್ನಿ, ಇಲ್ಲಿ ನೋಡ್ಬೋದು ನೀವು ಅಪ್ಡೇಟ್ SGSE ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಸೇಮ್ ಇಲ್ಲಿ ಫಾರಿನರ್ ಅಂತಲೇ ಚೂಸ್ ಮಾಡಿ. ಇಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ ಯಾವ್ಯಾವ ಡೀಟೇಲ್ಸ್ನ ಚೇಂಜ್ ಮಾಡ್ಬೋದು. ಇನ್ ಕೇಸ್ ಏನಾದ್ರು ಚೇಂಜ್ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಹೊಸ್ದಾಗಿ ಅಪ್ಲೈ ಮಾಡಬೇಕಂತ ಮೆನ್ಷನ್ ಮಾಡಿದ್ದಾರೆ. ನಮ್ಮ D ನಂಬರ್ ಏನು ಜನ್ರೇಟ್ ಆಗಿರುತ್ತಲ್ಲ ಅದನ್ನ ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ಆ್ಯಕ್ಸಸ್ ಮಾಡ್ಬೋದು. ಸೊ ಬನ್ನಿ ಇವಾಗ ನೋಡೋಣ ನಾವು ಇದನ್ನು ಹೇಗೆ ಯೂಸ್ ಮಾಡೋದಂತ ಮತ್ತು ಯಾವಾಗ ಯೂಸ್ ಮಾಡೋದಂತ. ಸೊ ಇಲ್ಲಿ ಬೇಸಿಕಲಿ ನಾನು ಬಂದು ಬೆಂಗಳೂರಿಂದ ಸಿಂಗಾಪುರ್ಗೆ ಹೋಗ್ತಾ ಇದ್ದೀನಿ. ಎಕ್ಸಾಂಪಲ್ ಇಂಡಿಯಾಯಿಂದ ಸಿಂಗಾಪುರ್ಗೆ ಹೋಗ್ತಿರೋದ್ರಿಂದ ನಾನು ಸಿಂಗಾಪುರ್ ರೀಚ್ ಆಗಿದ್ದೇನೆ. ನಮಗೆ ಅಲ್ಲಿ ಗೇಟ್ಸ್ ಅಂತ ಇರುತ್ತೆ, ಇಮಿಗ್ರೇಷನ್ ಆಫೀಸರ್ ಯಾರೂ ಇರೋದಿಲ್ಲ. ಗೇಟ್ಗೆ ಜಸ್ಟ್ ನಮ್ಮ ಪಾಸ್ಪೋರ್ಟ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಾವು ಸಿಂಗಾಪುರ್ ಒಳಗಡೆ ಇರ್ತೀವಿ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.